ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಈ ದಿನ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಗೀತಮ್ಮಾಜಿಯವರು. ಅವರು ನಿಮಗಿವತ್ತು ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಔಷಧಿ ರಹಿತವಾಗಿ ಏನೇನು ಪರಿಹಾರ ಕ್ರಮಗಳಿದ್ದಾವೆ ಅವನ್ನು ತಿಳಿಸ್ಕೊಡ್ತಾರೆ. ಅವ್ರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮಧು ಅಂದರೆ ಸಿಹಿ, ಮೇಹ ಅಂದರೆ ರೋಗ. ಈ ಸಿಹಿ ಮೂತ್ರ ರೋಗ ಅಥವಾ ಡಯಾಬಿಟಿಕ್, ಮಧುಮೇಹ ಅನ್ನೋದು ಒಂದು ಸಾಮಾನ್ಯ ಕಾಯಿಲೆ. ಈ ಮಧುಮೇಹ ಅನ್ನೋದು ಸಹಜವಾಗಿ ಇತ್ತೀಚೆಗೆ ಎಲ್ಲರಲ್ಲೂ ಕಂಡು ಬರ್ತಾ ಇದೆ. ಈ ಮಧುಮೇಹಕ್ಕೆ ಔಷಧಿ ರಹಿತವಾಗಿ ಏನೇನು ಚಿಕಿತ್ಸಾ ಕ್ರಮಗಳಿದ್ದಾವೆ ಅದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಮಧುಮೇಹ ಯಾಕೆ ಬರುತ್ತೆ ಅನ್ನೋದನ್ನು ನೋಡೋಣ. ಮಧುಮೇಹ ಅನ್ನೋದು ಒತ್ತಡಗಳು ಹೆಚ್ಚಾದಾಗ ಬರ್ಬೋದು, ಅನಿಯಮಿತ ಆಹಾರ ಕ್ರಮ, ಹೊತ್ತು ಗೊತ್ತಿಲ್ಲದೆ ತಿಂತಕ್ಕಂಥದ್ದು, ಅಥವಾ ಅನುವಂಶೀಯವಾಗಿ ಬರ್ಬೋದು. ಮಾತ್ರೆಗಳ ಸೇವನೆಯ ಅಡ್ಡ ಪರಿಣಾಮದಿಂದ ಈ ಮಧುಮೇಹ ಅನ್ನೋದು ಇತ್ತೀಚೆಗೆ ಎಲ್ಲರಲ್ಲೂ ಕಂಡು ಬರ್ತಾ ಇದೆ. ಈ ಮಧುಮೇಹ ಹೆಚ್ಚಾದಾಗ ದೃಷ್ಟಿದೋಷಗಳು ಕಾಣ್ಬೋದು, ಹೃದ್ರೋಗಗಳು ಕಂಡು ಬರ್ಬೋದು, ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಂಡು ಬರುತ್ತೆ. ಈ ಮಧುಮೇಹಕ್ಕೆ ಸರಳ ಚಿಕಿತ್ಸೆಗಳಲ್ಲಿ ಒಂದಾದಂತಹ ಮುದ್ರಾ ಚಿಕಿತ್ಸೆ, ಯಾವ ಮುದ್ರೆಯನ್ನು ಮಾಡೋದ್ರಿಂದ ಮಧುಮೇಹ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ, ಯಾವ ಆಕ್ಯುಪ್ರೆಷರ್ ಪಾಯಿಂಟನ್ನು ಎಷ್ಟು ಹೊತ್ತು ಯಾವಾಗ ಅಭ್ಯಾಸ ಮಾಡಬೇಕು, ಮತ್ತು ಯಾವ ಪ್ರಾಣಾಯಾಮವನ್ನು ಯಾವ ಮುದ್ರೆಯ ಜೊತೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹ ಕೇವಲ 10 ದಿನಗಳಲ್ಲಿ ನಿಯಂತ್ರಣಕ್ಕೆ ಬರುತ್ತೆ. ಆಹಾರ ಕ್ರಮಗಳು, ಈ ಎಲ್ಲ ಮಾಹಿತಿಯನ್ನು ಈ ದಿನ ನಾವು ನೋಡೋಣ. ಮೊದಲನೆಯದಾಗಿ ಮುದ್ರೆ, ಯಾವ ಮುದ್ರೆಯನ್ನು ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಗೀತಮ್ಮಾಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೆಯ ಮುದ್ರೆ, ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ. ನಿಮ್ಮ ಉಂಗ್ರದ ಬೆರಳನ್ನ ಈ ರೀತಿ ಮಡಚಿ ಹೆಬ್ಬೆರಳನ್ನ ಅದರ ಮೇಲೆ ಈ ರೀತಿ ನಿಲ್ಲಿಸ್ಬೇಕು. ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ. ಈ ಮುದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ವಾಕಿಂಗ್ ಅನ್ನ ಅಭ್ಯಾಸ ಮಾಡ್ತಿರ್ತೀರ, ಈ ಮುದ್ರೆಯ ಜೊತೆಯಲ್ಲಿ ವಾಕಿಂಗ್ ಅನ್ನ ಅಭ್ಯಾಸ ಮಾಡಬಹುದು. ಜರ್ನಿಯನ್ನ ಮಾಡ್ತಿರ್ತೀರ, ಅವಾಗಲೂ ಕೂಡ ಈ ಮುದ್ರೆಯನ್ನ ಅಭ್ಯಾಸ ಮಾಡಬಹುದು. ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀರ, ಈ ಮುದ್ರೆಯ ಜೊತೆಯಲ್ಲಿ ಆಫೀಸಲ್ಲಿ ವರ್ಕ್ ಮಾಡಬಹುದು. ಕೇವಲ 1 ರಿಂದ 2 ನಿಮಿಷ ಪ್ರತಿನಿತ್ಯ ಈ ಮುದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹವನ್ನ ನಿಯಂತ್ರಣದಲ್ಲಿಟ್ಕೊಳ್ಬಹುದು. ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಈ ಸೂರ್ಯ ಮುದ್ರೆಯ ಜೊತೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಹುದು. ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಹುದು. ಹಾಗೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದು ಕನಿಷ್ಠ ಪಕ್ಷ 1 ರಿಂದ 2 ನಿಮಿಷ ಈ ಮುದ್ರೆಯ ಜೊತೆಯಲ್ಲಿ ಅಭ್ಯಾಸ ಮಾಡಿದ್ರೆ ಮಧುಮೇಹ 10 ದಿನಗಳಲ್ಲಿ ನಿಯಂತ್ರಣಕ್ಕೆ ಬರುತ್ತೆ. ಈ ಮುದ್ರೆಯ ಜೊತೆಯಲ್ಲಿ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಇಲ್ಲಿ ಗಮನಿಸಿ. ಇದನ್ನ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ. ಕೇವಲ ಖಾಲಿ ಹೊಟ್ಟೆಯಲ್ಲಿ 1 ನಿಮಿಷ ಈ ರೀತಿ ಈ ಸೂರ್ಯ ಮುದ್ರೆಯ ಜೊತೆಯಲ್ಲಿ ಈ ಪ್ರಾಣಾಯಾಮವನ್ನು ಪ್ರತಿನಿತ್ಯ 1 ನಿಮಿಷ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಎರಡೂ ಕಡೆಯಿಂದ ಈ ರೀತಿ
ಒಂದು ಭಾಗದ ಹೊರಳೆಯನ್ನು ಮುಚ್ಚಿರ್ತೀವಿ, ಇನ್ನೊಂದು ಭಾಗದಿಂದ 2 ಸೆಕೆಂಡ್ ಉಸಿರನ್ನು ತಾಂತೀವಿ, 1 ಸೆಕೆಂಡು ಉಸಿರನ್ನು ಆಚೆ ಹಾಕ್ತಾ ಬರ್ತೀವಿ. ಯಾರಿಗೆ ಬೆನ್ನು ನೋವಿರುತ್ತೋ, ಯಾರಿಗೆ ಹೈ ಬಿ ಪಿ ಇರುತ್ತೋ ಅವರು ನಿಧಾನವಾಗಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ನಂತರ ಎರಡೂ ಕಡೆಯಿಂದ ಈ ರೀತಿ ನಾಭಿಯನ್ನ ಗಮನಿಸ್ತಾ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಗಾಳಿಯನ್ನ ಆಚೆ ಹಾಕೋದಕ್ಕೆ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ. ಬೆನ್ನು ನೇರ ಇರಬೇಕು, ಮುಖ ಪ್ರಶಾಂತವಾಗಿರಬೇಕು, ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿರಬಾರ್ದು. ಕಣ್ಣನ್ನು ಮುಚ್ಚಿ ಬೇಕಾದರೂ ಅಭ್ಯಾಸ ಮಾಡ್ಬೋದು, ಅಥವಾ ಅವಶ್ಯಕತೆ ಇತ್ತು ಅಂದರೆ ಕಣ್ಣನ್ನು ತೆರೆದು 15 ಸ್ಟ್ರೋಕಿಂದ 27 ಸ್ಟ್ರೋಕ್ವರೆಗೂ ಈ ರೀತಿ ಸೂರ್ಯ ಮುದ್ರೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ನಾಭಿ ಚಕ್ರ ಪ್ರಾಣಾಯಾಮದ ನಂತರ ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು 1 ನಿಮಿಷ ಅಥವಾ ಸಮಯಾವಕಾಶ ಇದ್ದರೆ 5 ನಿಮಿಷಗಳ ಕಾಲ ಇದನ್ನು ಈ ರೀತಿ ಅಭ್ಯಾಸವನ್ನು ಮಾಡ್ಬೋದು. ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ನಿಯಂತ್ರಣಕ್ಕೆ ತರುತ್ತೆ, ಒತ್ತಡಗಳನ್ನು ಕಮ್ಮಿ ಮಾಡುತ್ತೆ, ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಎಲ್ಲ ರೋಗಗಳ ಮೂಲ ಒತ್ತಡ, ಎಲ್ಲ ರೋಗಗಳ ಮೂಲ ರಕ್ತ ಸಂಚರಣೆ. ಯಾವಾಗ ದೇಹದಲ್ಲಿ ರಕ್ತ ಸಂಚರಣೆಯಲ್ಲಿ ವ್ಯತ್ಯಾಸ ಆಗುತ್ತೋ ಆಗ ರೋಗಗಳು ನಮ್ಮನ್ನು ಬಾಧಿಸುತ್ತೆ. ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ತ್ರಿದೋಷಗಳು ನಿಯಂತ್ರಣಕ್ಕೆ ಬರುತ್ತೆ. ಮಧುಮೇಹ ತಾನಾಗಿ ಹಂತ ಹಂತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಈ ರೀತಿ ಕ್ರಮಬದ್ಧವಾಗಿ ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದು ಬೇಗ ನಿಯಂತ್ರಣಕ್ಕೆ ಬರುತ್ತೆ. ನೆನಪಿರಲಿ, ಮಧುಮೇಹ ಅಂದರೆ ಅದೊಂದು ದೊಡ್ಡ ಕಾಯಿಲೆ ಅನ್ನೋ ರೀತಿ ನಾವು ಬಿಂಬಿಸ್ಕೊಳ್ತಾ ಇದ್ದೀವಿ. ಮಧುಮೇಹ ಅನ್ನೋದು ಒಂದು ಸಾಮಾನ್ಯ ಕಾಯಿಲೆ. ನೀವು ಯಾವಾಗ ಅದನ್ನು ಸಾಮಾನ್ಯ ಕಾಯಿಲೆ ಅಂತ ನಿಮ್ಮಲ್ಲಿ ನೀವು ಅಂದ್ಕೊಂಡು ಈ ಪ್ರಾಣಾಯಾಮಗಳ ಜೊತೆ ಮುದ್ರೆಗಳ ಜೊತೆ ಅಭ್ಯಾಸ ಮಾಡಿದಾಗ ಮಧುಮೇಹ ಅನ್ನೋದು ಬೇಗ ಕಂಟ್ರೋಲಿಗೆ ಬರುತ್ತೆ. ಸೂರ್ಯ ಮುದ್ರೆಯನ್ನ ನೋಡಿದ್ರಿ. ಈ ಸೂರ್ಯ ಮುದ್ರೆಯ ನಂತರ ಇಲ್ಲಿ ಗಮನಿಸಿ, ಇದನ್ನ ಅಪಾನ ಮುದ್ರೆ ಅಂತ ಕರಿತೀವಿ. ಉಂಗುರದ ಬೆರಳು ಹಾಗೆ ಮಧ್ಯದ ಬೆರಳಿಗೆ ಹೆಬ್ಬೆಟ್ಟಿನ ಬುಡವನ್ನ ಈ ರೀತಿ ಸೇರಿಸ್ಬೇಕು. ಇದಕ್ಕೆ ಅಪಾನ ಮುದ್ರೆ ಅಂತ ಕರಿತೀವಿ. ಈಗ ನಾವು ಏನು ತೋರಿಸ್ಕೊಟ್ವೋ ಆ ಪ್ರಾಣಾಯಾಮಗಳನ್ನ 1 ರಿಂದ 2 ನಿಮಿಷ ಅಭ್ಯಾಸವನ್ನ ಮಾಡಿದ್ರೆ ಸಾಕು. ಅಥವಾ 27 ಸ್ಟ್ರೋಕ್ ನಾಭಿ ಚಕ್ರ ಪ್ರಾಣಾಯಾಮ, 10 ಸ್ಟ್ರೋಕ್ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ, 1 ರಿಂದ 2 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಈ ಮುದ್ರೆಗಳ ಜೊತೆಯಲ್ಲಿ ಅಭ್ಯಾಸ ಮಾಡಿದ್ರೆ ಮಧುಮೇಹ ಬೇಗ ನಿಯಂತ್ರಣಕ್ಕೆ ಬರುತ್ತೆ. ಆತ್ಮೀಯ ವೀಕ್ಷಕರೇ, ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮದ ನಂತರ ಯಾವ ಆಕ್ಯುಪ್ರೆಷರ್ ಬಿಂದುವನ್ನು ಅಭ್ಯಾಸ ಮಾಡಬೇಕು. ಈ ಮಧುಮೇಹ ಅನ್ನೋದು ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲೂ ಸಹ ಕಂಡು ಬರ್ತಾ ಇದೆ. ಟೈಪ್ 1, ಟೈಪ್ 2 ಡಯಾಬಿಟಿಕ್ ಅಂತ ಕರೀತಾರೆ. ನಮ್ಮಲ್ಲಿ ಬಳ್ಳಾರಿಯಲ್ಲಿ ಒಂದಷ್ಟು ಚಿಕ್ಕ ಮಕ್ಕಳಲ್ಲಿ ಮಧುಮೇಹವನ್ನು ತಪಾಸಣೆಯನ್ನು ಮಾಡಿಸ್ತೋ. 6 ವರ್ಷ, 8 ವರ್ಷ, 4 ವರ್ಷದ ಮಕ್ಕಳಲ್ಲೂ ಸಹ ಈ ಮಧುಮೇಹ ಅನ್ನೋದು ಕಂಡು ಬರ್ತಾ ಇದೆ. ಮಧುಮೇಹ ಇರಲಿ ಇರದಲೇ ಇರಲಿ, ಪ್ರತಿ 6 ತಿಂಗಳಿಗೆ ಒಮ್ಮೆ ಈ ಮಧುಮೇಹ ತಪಾಸಣೆಯನ್ನು ಮಾಡಿಸೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಮಧುಮೇಹ ಅನ್ನೋದು ಎಷ್ಟು ಆರಂಭದಲ್ಲಿ ತಪಾಸಣೆಯನ್ನು ಮಾಡಿಸ್ತೀರೋ ಅಷ್ಟು ಬೇಗ ಪರಿಹಾರ ಸಿಗುತ್ತೆ. ಅದು ಹಂತಗಳನ್ನು ಮೀರಿದ್ರೆ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಆತ್ಮೀಯ ವೀಕ್ಷಕರೇ, ಮಧುಮೇಹ ಇರಲಿ ಇರದಲೇ ಇರಲಿ, ಸಂಕೋಚ ಬೇಡ. ಮಧುಮೇಹ ಒಂದು ಸಾಮಾನ್ಯ ಕಾಯಿಲೆ. ರೋಗ ಅಂದಮೇಲೆ ಪರಿಹಾರ ಇದ್ದೇ ಇರುತ್ತೆ. ಆ ಮಧುಮೇಹಕ್ಕೆ ಮತ್ತೊಂದು ಔಷಧಿ ರಹಿತ ಪರಿಹಾರ ಕ್ರಮ ಇದೆ, ಆಕ್ಯುಪ್ರೆಷರ್ ಪಾಯಿಂಟ್ ಅಂತ ಕರೀತಾರೆ.
ಆ ಆಕ್ಯುಪ್ರೆಷರ್ ಪಾಯಿಂಟ್ ಯಾವುದು ಅನ್ನೋದನ್ನ ಈಗ ನೋಡೋಣ. ಮುದ್ರೆಗಳನ್ನ ನೋಡಿದ್ರಿ. ಸೂರ್ಯ ಮುದ್ರೆ, ಅಪಾನ ಮುದ್ರೆ. ಈ ಸೂರ್ಯ ಮುದ್ರೆ, ಅಪಾನ ಮುದ್ರೆಯ ನಂತರ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ ಬರುತ್ತೆ. ಈ ಮಧುಮೇಹ ಒಂದು ಸಲ ಬಂದ್ರೆ ಅದು ಮತ್ತೆ ಹೋಗೋದಿಲ್ವೇನೋ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ಖಂಡಿತ ಹಾಗೇನಿಲ್ಲ. ಸಾಮಾನ್ಯ ಕಾಯಿಲೆ, ಈಗ ಜ್ವರ ಹೇಗೆ ಬರುತ್ತೋ ಹೇಗೆ ಹೋಗುತ್ತೋ ಹಾಗೆ ಮಧುಮೇಹ ಕೂಡ ಅಷ್ಟೇ ಬರುತ್ತೆ. ನಾವು ಅದಕ್ಕೆ ತಕ್ಕ ಹಾಗೆ ಪ್ರಾಣಾಯಾಮಗಳನ್ನು, ಮುದ್ರೆಗಳನ್ನು ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಈ ಮುದ್ರೆಗಳ ನಂತರ ಇಲ್ಲಿ ಗಮನಿಸಿ, ಇದನ್ನ ಪ್ಯಾಂಕ್ರಿಯಾಸ್ ಬಿಂದು ಅಂತ ಕರಿತೀವಿ. ಪ್ರತಿನಿತ್ಯ 1 ನಿಮಿಷ ಖಾಲಿ ಹೊಟ್ಟೆಯಲ್ಲಿ 1 ನಿಮಿಷ ಈ ರೀತಿ ನಿಧಾನವಾಗಿ ಪ್ರೆಷರನ್ನು ಕೊಡ್ತಾ ಬರಬೇಕು. ಈ ಬಿಂದುವಿನ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ನಿಮಗೆ ಪ್ರಾಣಾಯಾಮಗಳನ್ನು ಮಾಡಲಿಕ್ಕಾಗಲಿಲ್ಲ, ಸಮಯ ಇಲ್ಲ, ಕನಿಷ್ಠ ಪಕ್ಷ 1 ನಿಮಿಷ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಪ್ರೆಷರನ್ನು ಕೊಡ್ತಾ ಬರಬೇಕು. ಈ ರೀತಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ 1 ನಿಮಿಷ ಪ್ರೆಷರನ್ನು ಕೊಡ್ತಾ ಬರಬೇಕು. ಊಟ ಆಗಿ ಅರ್ಧ ಗಂಟೆಯ ನಂತರನೂ ಕೂಡ ಈ ಪ್ರೆಷರನ್ನು ಕೊಟ್ಕೊಳ್ಬಹುದು. ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಪ್ರೆಷರನ್ನು ಕೊಟ್ಟರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಈ ಆಕ್ಯುಪ್ರೆಷರ್ ಬಿಂದುವಿನ ಜೊತೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮ ಇಲ್ಲಿ ಗಮನಿಸಿ. ಆಕ್ಯುಪ್ರೆಷರ್ ಬಿಂದುವಿನ ಜೊತೆಯಲ್ಲಿ ಈ ರೀತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಪ್ಯಾಂಕ್ರಿಯಾಸ್ ಅಥವಾ ಮೇದೋಜಿರಕಾಂಗ ಗ್ರಂಥಿ ಸಕ್ರಿಯವಾಗುತ್ತೆ. ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗೋದ್ರಿಂದ ಮಧುಮೇಹ ಬಹುಬೇಗ ನಿಯಂತ್ರಣಕ್ಕೆ ಬರುತ್ತೆ. ಇದನ್ನ ಪ್ಯಾಂಕ್ರಿಯಾಸ್ ಪಾಯಿಂಟ್ ಅಂತ ಕರೀತಾರೆ. ಕನಿಷ್ಠ 15ರಿಂದ 27 ಸ್ಟ್ರೋಕ್ವರೆಗೆ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿದ್ರೆ ಹೆಚ್ಚು ಲಾಭ. ಅಥವಾ ಲಘು ಉಪಹಾರದ 1 ಗಂಟೆಯ ನಂತರ ಅಥವಾ ಹೊಟ್ಟೆ ತುಂಬ ಊಟವನ್ನು ಮಾಡಿದರೆ 3 ಗಂಟೆಯ ನಂತರ ಈ ರೀತಿ ಅಭ್ಯಾಸವನ್ನು ಮಾಡಿದ್ರೆ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಮಧುಮೇಹ ಬಂದರೆ ಅದರ ಜೊತೆಯಲ್ಲಿ ಹೃದ್ರೋಗ ಬರಬಹುದು, ಹಾಗೆ ಮೂತ್ರಪಿಂಡ ವೈಫಲ್ಯ ಆಗ್ಬೋದು, ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಅಥವಾ ಪಾರ್ಶ್ವವಾಯು ಅಂತ ಏನು ಕರಿತೀವೋ ಈ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗ್ಬೋದು. ಹಾಗಾಗಿ ಮಧುಮೇಹವನ್ನು ನೀವು ಎಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ತೀರೋ ಅಷ್ಟು ಬಹಳ ಮುಖ್ಯ ಆಗುತ್ತೆ. ಸೂರ್ಯ ಮುದ್ರೆ, ಹಾಗೆ ಅಪಾನ ಮುದ್ರೆ ಮತ್ತು ಪ್ಯಾಂಕ್ರಿಯಾಸಿಸ್, ಈ 3 ಮುದ್ರೆ ಹಾಗೆ ಆಕ್ಯುಪ್ರೆಷರ್ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ ಮಧುಮೇಹ ಬೇಗ ನಿಯಂತ್ರಣಕ್ಕೆ ಬರುತ್ತೆ. ಇದರ ಜೊತೆಯಲ್ಲಿ ಆಹಾರದ ಕ್ರಮಗಳು ಬಹಳ ಮುಖ್ಯ. ನಮಗೆ ಅನ್ನವನ್ನು ತಿನ್ನಬೇಕು ಅಂತ ಅನಿಸುತ್ತೆ, ಅನ್ನವನ್ನು ತಿನ್ನೋದು ತಪ್ಪಲ್ಲ, ಹಾಗೆ ಆದರೆ ನಾವು ಅದನ್ನು ಯಾವ ರೂಪದಲ್ಲಿ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೆಲವರಿಗೆ ದೋಸೆಯನ್ನು ತಿನ್ನಬೇಕು ಅನಿಸುತ್ತೆ, ಯಾವ ರೀತಿ ದೋಸೆಯನ್ನು ತಿನ್ನಬಹುದು. ಮಧುಮೇಹ ಇರ್ತಕ್ಕಂಥವ್ರು ಕೂಡ ದೋಸೆಯನ್ನು ತಿನ್ನಬಹುದು. ಕೆಲವರಿಗೆ ಒಂದು ತಪ್ಪು ಅಭಿಪ್ರಾಯ ಇದೆ, ಅನ್ನವನ್ನು ತಗೊಂಡ್ರೆ ಮಧುಮೇಹ ಜಾಸ್ತಿ ಆಗುತ್ತೆ, ಅಥವಾ ಅಕ್ಕಿಯ ಪದಾರ್ಥಗಳನ್ನು ತಗೊಂಡ್ರೆ ಮಧುಮೇಹ ಅನ್ನೋದು ಜಾಸ್ತಿ ಆಗುತ್ತೆ ಅಂತ. ಅದು ತಪ್ಪು ಕಲ್ಪನೆ. ನಿಮಗೆ ದೋಸೆಯನ್ನು ತಗೊಳ್ಬೇಕು ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ಳಿ, ದೋಸೆಗೆ ಏನೇನು ಹಾಕ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ದೋಸೆಯನ್ನು ಮಾಡುವಾಗ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಹೆಚ್ಚು ಉಪಯೋಗಿಸಿ ದೋಸೆಯನ್ನು ಮಾಡಿಕೊಂಡಾಗ ಮಧುಮೇಹ ಇರ್ತಕ್ಕಂಥವ್ರು ಕೂಡ ದೋಸೆಯನ್ನು ತಿನ್ನಬಹುದು. ಮೆಂತ್ಯ ಸೊಪ್ಪು ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತೆ. ಹಾಗೆ ಪುದೀನ ಸೊಪ್ಪನ್ನು ಹೆಚ್ಚು ಬಳಸೋದ್ರಿಂದ ದೋಸೆಯಲ್ಲಿ ನಿಮಗೆ ಏನೇನು ಸಾಧ್ಯನೋ ಪುದೀನ ಸೊಪ್ಪನ್ನು ಯೂಸ್ ಮಾಡ್ಬೋದು, ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡ್ಬೋದು. ಈ ರೀತಿ ಸೊಪ್ಪುಗಳನ್ನು ಉಪಯೋಗಿಸಿ ದೋಸೆಯನ್ನು ತಿನ್ನೋದ್ರಿಂದನೂ ಕೂಡ ಮಧುಮೇಹವನ್ನು ನಿಯಂತ್ರಣದಲ್ಲಿಟ್ಕೊಳ್ಬಹುದು. ಮತ್ತೊಮ್ಮೆ ಇಲ್ಲಿ ಗಮನಿಸಿ, ಸೂರ್ಯ ಮುದ್ರೆ, ಸೂರ್ಯ ಮುದ್ರೆಯ ನಂತರ ಅಪಾನ ಮುದ್ರೆ, ಅಪಾನ ಮುದ್ರೆಯ ನಂತರ ಈ ಪ್ಯಾಂಕ್ರಿಯಾಸಿಸ್ ಬಿಂದು.
ಕನಿಷ್ಠ ಪಕ್ಷ ಒಂದೊಂದು ನಿಮಿಷ ಈ ಮುದ್ರೆಗಳನ್ನು ಅಭ್ಯಾಸ ಮಾಡಿದ್ರೆ ಸಾಕು. ನಿಮಗೆ ಸಮಯಾವಕಾಶ ಇಲ್ಲ, ಜರ್ನಿ ಮಾಡುವಾಗ ಮುದ್ರೆಯನ್ನು ಮಾಡಿ, ಹಾಗೆ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾಗ ಮುದ್ರೆಯನ್ನು ಮಾಡಿ, ವಾಕಿಂಗನ್ನು ಮಾಡ್ತಿದ್ದಾಗ ಮುದ್ರೆಯನ್ನು ಮಾಡಿ. ಮುಖ್ಯವಾಗಿ ನೆನಪಿರಲಿ, ಪ್ರತಿ ಊಟ ತಿಂಡಿಯ ನಂತರ ವಾಕಿಂಗನ್ನು ಅಭ್ಯಾಸ ಮಾಡಿ. ಮಧುಮೇಹ ಬೇಗ ನಿಯಂತ್ರಣಕ್ಕೆ ಬರುತ್ತೆ. ಊಟ ತಿಂಡಿಯ ನಂತರ ವಾಕಿಂಗನ್ನು ಅಭ್ಯಾಸ ಮಾಡಿದಾಗ, ಈ ಮುದ್ರೆಗಳ ಜೊತೆಯಲ್ಲಿ ಅಭ್ಯಾಸ ಮಾಡಿದಾಗ ಮಧುಮೇಹ ಅನ್ನೋದು ಬೇಗ ನಿಯಂತ್ರಣಕ್ಕೆ ಬರುತ್ತೆ. ನಮಗೆಲ್ಲರಿಗೂ ಒಂದು ಅನುಮಾನ ಇದೆ, ಊಟ ಆದ ನಂತರ ಯಾವ ರೀತಿ ವಾಕಿಂಗನ್ನು ಅಭ್ಯಾಸ ಮಾಡಬೇಕು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ವಾಕಿಂಗನ್ನು ಮಾಡಬೇಕು. ತುಂಬ ಫಾಸ್ಟಾಗಿ ವಾಕಿಂಗನ್ನು ಅಭ್ಯಾಸ ಮಾಡಬಾರ್ದು. ನಿಧಾನವಾಗಿ ಈ ಮುದ್ರೆಗಳ ಜೊತೆ 1 ಅಥವಾ 100 ಹೆಜ್ಜೆ ಅಂತ ಹೇಳ್ತೇವೆ ನಾವು. 100 ಹೆಜ್ಜೆಗಳನ್ನು ಕೌಂಟ್ ಮಾಡಿಕೊಂಡು ಈ ಮುದ್ರೆಗಳ ಜೊತೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಮುದ್ರೆಗಳ ಜೊತೆ ವಾಕಿಂಗನ್ನು ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದು ಬೇಗ ನಿಯಂತ್ರಣಕ್ಕೆ ಬರುತ್ತೆ. ಮಧುಮೇಹ ಅನ್ನೋದು ಖಾಲಿ ಹೊಟ್ಟೆಯಲ್ಲಿ 70-110 ಅಂತ ಕರೀತಾರೆ, ಅಥವಾ ಊಟದ ನಂತರ 140 90ವರೆಗೂ ಇದ್ದರೆ ಅದನ್ನು ಸಾಮಾನ್ಯ ಸ್ಥಿತಿ ಅಂತ ಕರೀತಾರೆ. ಅದು ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ ಆಗ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಹೃದ್ರೋಗಗಳು, ದೇಹ ತೂಕ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು, ಈ ರೀತಿ ಹಲವಾರು ಸೂಚನೆಗಳು ಬರುತ್ತೆ. ಮಧುಮೇಹ ಅನ್ನೋದು ಒಂದು ಸಾಮಾನ್ಯ ಕಾಯಿಲೆ. ಅದಕ್ಕೆ ಮತ್ತೆ ಇನ್ನು ಏನೇನು ಔಷಧಿ ರಹಿತ ಪರಿಹಾರ ಕ್ರಮಗಳಿದ್ದಾವೆ. ಎಲ್ಲ ರೋಗಗಳ ಮೂಲ ಮನಸ್ಸು. ಆ ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಚಿಕಿತ್ಸಾ ಕ್ರಮ ಬರುತ್ತೆ. ಅದನ್ನ ಈಗ ನೋಡೋಣ. ಇದನ್ನ ಭ್ರಾಮರಿ ಪ್ರಾಣಾಯಾಮ ಅಂತ ಕರಿತೀವಿ. ಯಾರಿಗೆ ಒತ್ತಡ ಜಾಸ್ತಿ ಇರುತ್ತೋ ಅಂಥವರಿಗೆ ಮಧುಮೇಹ ಕೂಡ ಜಾಸ್ತಿ ಆಗ್ತಕ್ಕಂತಹ ಸಂಭವ ಇರುತ್ತೆ. ಹಾಗಾಗಿ ಈ ಭ್ರಾಮರಿ ಪ್ರಾಣಾಯಾಮವನ್ನು 1-3 ಬಾರಿ ಅಥವಾ 5 ಬಾರಿ ಅಭ್ಯಾಸವನ್ನು ಮಾಡಿದ್ರೆ ಒತ್ತಡ ಅನ್ನೋದು ನಿಯಂತ್ರಣಕ್ಕೆ ಬರುತ್ತೆ. ಇದನ್ನ ನಾವು ಆಜ್ಞಾಚಕ್ರ ಅಂತ ಕರಿತೀವಿ. ಯಾವಾಗ ಈ ಆಜ್ಞಾಚಕ್ರ ಏರುಪೇರಾಗುತ್ತೋ ಆಗ ಸಾಮಾನ್ಯವಾಗಿ ನಾವು ಕಾಯಿಲೆಗೆ ತುತ್ತಾಗ್ತೀವಿ. ಈ ಆಜ್ಞಾಚಕ್ರ ಅನ್ನೋದು ಯಾವಾಗ ಸರಿಯಾಗಿ ಕೆಲಸ ಮಾಡುತ್ತೋ ನಮ್ಮ ಎಲ್ಲ ಸಮಸ್ಯೆಗಳು ನಿಯಂತ್ರಣದಲ್ಲಿರುತ್ತೆ. ಈ ಆಜ್ಞಾಚಕ್ರ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತೀವಿ. ಇಲ್ಲೊಂದ್ಸಲ ಗಮನಿಸಿ, 2 ಕಿವಿಗಳನ್ನು ಮುಚ್ಚಿರಬೇಕು. ಈ ನಿಮ್ಮ ತೋರ್ಬೆರಳು ಈ ಆಜ್ಞಾಚಕ್ರವನ್ನು ಈ ರೀತಿ ಮುಟ್ಟಿರಬೇಕು. ಷಣ್ಮುಖಿ ಮುದ್ರೆ ಅಂತ ಕರೀತಾರೆ. ಈ ಷಣ್ಮುಖಿ ಮುದ್ರೆಯಲ್ಲಿ ಪ್ರತಿನಿತ್ಯ ಕೇವಲ 3 ಬಾರಿ ಅಥವಾ 3-5 ಬಾರಿ ಈ ಭ್ರಾಮರಿ ಪ್ರಾಣಾಯಾಮವನ್ನು ನಿಧಾನವಾಗಿ ಏಕಾಗ್ರತೆ ಅಥವಾ ಗಮನ ಕೊಟ್ಟು ಅಭ್ಯಾಸ ಮಾಡೋದ್ರಿಂದ ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಯಾವಾಗ ಮನಸ್ಸು ಸುಸ್ಥಿತಿಯಲ್ಲಿರುತ್ತೋ ಆಗ ಎಲ್ಲ ರೋಗಗಳು ತಾನಾಗಿ ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸೋಣ. ಉಸಿರನ್ನ ಚೆನ್ನಾಗಿ ದೀರ್ಘವಾಗಿ ತಾಂಡಿರ್ತಾರೆ. ಉಸಿರನ್ನ ಹೊರ ಹಾಕೋದ್ರ ಮೂಲಕ ಆ ಮಕಾರವನ್ನ ಉಚ್ಚಾರಣೆ ಮಾಡೋದ್ರಿಂದ ಮೆದುಳಿನ ನರನಾಡಿಗಳಲ್ಲಿ ಕಂಪನ ಉಂಟಾಗುತ್ತೆ. ಮತ್ತೊಮ್ಮೆ ಅಲ್ಲಿ ಗಮನಿಸೋಣ. ಉಸಿರು ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಶಕ್ತಾನುಸಾರ ದೀರ್ಘವಾಗಿ ತಾಂಡಿರ್ತಾರೆ. ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಿಂದ ಈಚೆ ಬಂದ ನಂತರ ನಾವು ಇಲ್ಲಿವರೆಗೂ ಈ ರೀತಿನೇ ನಿಂತಿರ್ತೀವಿ ಅಥವಾ ಮಲಗಬೇಕಾದ ದಪ್ಪ ದಪ್ಪ ಪಿಲ್ಲೋಗಳನ್ನು ಉಪಯೋಗಿಸ್ತೀವಿ. ಯಾವಾಗ ಮೆದುಳಿಗೆ ರಕ್ತ ಪೂರೈಕೆ ಕಮ್ಮಿ ಆಗುತ್ತೋ, ರಕ್ತ ಪೂರೈಕೆಯಲ್ಲಿ ವ್ಯತ್ಯಾಸ ಆಗುತ್ತೋ ಆಗ ಮೆದುಳಿನ ನರರೋಗಗಳು, ಮನೋರೋಗಗಳು, ಮಾನಸಿಕ ಖಿನ್ನತೆ, ನಿದ್ರಾ ಕೊರತೆ
ಅಥವಾ ಒತ್ತಡಕ್ಕೆ ಸಂಬಂಧಪಟ್ಟಂತ ಎಲ್ಲ ತೊಂದರೆಗಳು ಬರ್ಬೋದು. ಆ ಒತ್ತಡಗಳನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಏಕಾಗ್ರತೆಯನ್ನ ಹೆಚ್ಚಾಗಬೇಕು ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಮರೆಗುಳಿತನ ಬರ್ತಾ ಇರುತ್ತೆ ಅಥವಾ ಕೋಪ ಜಾಸ್ತಿ ಆಗ್ತಾ ಇರುತ್ತೆ. ಆ ಮನಸ್ಸು ಯಾರಿಗೆ ಚಂಚಲ ಇರುತ್ತೋ ಅಂಥವ್ರು ಈ ಭ್ರಾಮರಿ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಆ ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಈ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಆಹಾರ ಕ್ರಮಗಳು, ಯಾವ ಸಮಯಕ್ಕೆ ಆಹಾರ ಕ್ರಮಗಳನ್ನ ತಾಣೋದ್ರಿಂದ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರಬೇಕು ಅನ್ನೋದನ್ನ ನೋಡೋಣ. ಸಾಮಾನ್ಯವಾಗಿ ನಾವು ದಿನಕ್ಕೆ 3 ಬಾರಿ ಊಟವನ್ನು ತಗೊಳ್ತೇವೆ. ಕೆಲವರು ಅದನ್ನ ಹೆಚ್ಚು ಮಾಡ್ಕೊಳ್ಬಹುದು, ಅದರಿಂದ ತೊಂದರೆ ಏನೂ ಇಲ್ಲ. ಆದರೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನು ತಗೊಳ್ಳಿ. ನೀವೇನೇ ಊಟ ತಿಂಡಿಯನ್ನು ತಗೊಂಡ್ರು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನು ಮಾಡಿದಾಗ ನಮ್ಮ ಸಮಸ್ಯೆಗಳು ಅರ್ಧದಷ್ಟು ನಿಯಂತ್ರಣಕ್ಕೆ ಬರುತ್ತೆ. ಸಾಮಾನ್ಯವಾಗಿ ಬೆಳಗ್ಗೆ 8:30 9 ಗಂಟೆ ಒಳಗೆ ತಿಂಡಿಯನ್ನು ಮಾಡಿ, ಮಧ್ಯಾಹ್ನ 1 ರಿಂದ 2:30 ಒಳಗಾಗಿ ಊಟವನ್ನು ಮಾಡಿ, ರಾತ್ರಿ ಸಾಧ್ಯವಾದಷ್ಟು 7:30 ರಿಂದ 8 ಗಂಟೆಯ ಒಳಗೆ ಊಟವನ್ನು ಮಾಡಿ, ಪ್ರತಿ ಊಟ ತಿಂಡಿಯ ಜೊತೆ ಮುದ್ರೆಗಳ ಜೊತೆಯಲ್ಲಿ ವಾಕಿಂಗನ್ನು ಅಭ್ಯಾಸ ಮಾಡಿ. ಹಾಗೆ ಮಧುಮೇಹ ಇರ್ತಕ್ಕಂಥವ್ರು ಹಾಗಲಕಾಯಿಯನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಹೆಚ್ಚಾಗತ್ತೆ. ನಾವು ಯಾವುದೇ ಔಷಧಿಯನ್ನು ತಗೊಂಡ್ರೂ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಅದು ಔಷಧಿ ಆಗೇ ಇರುತ್ತೆ. ನಾವು ಅತಿಯಾಗಿ ತಗೊಂಡಾಗ ಅದರಿಂದಲೂ ಕೂಡ ಅಡ್ಡ ಪರಿಣಾಮ ಆಗುತ್ತೆ. ಹಾಗೆ ಹಾಗಲಕಾಯಿ ಕೂಡ ಒಂದು ಔಷಧಿ ಇದ್ದ ಹಾಗೆ. ನಾವು ಅದನ್ನು ಔಷಧಿ ರೂಪದಲ್ಲಿ ತಗೊಂಡಾಗ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಕೆಲವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದರ ಜ್ಯೂಸನ್ನು ಕುಡಿತಾ ಇರ್ತಾರೆ. ಕುಡಿಯೋದು ತಪ್ಪಲ್ಲ. ಕೆಲವ್ರು ಏನು ಮಾಡ್ತಾರೆ, 1-2 ಹಾಗಲಕಾಯನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಆ ಜ್ಯೂಸನ್ನು ತಗೊಳ್ತಾ ಇರ್ತಾರೆ. ನೆನಪಿರಲಿ, ನೀವು ಹೆಚ್ಚು ಹಾಗಲಕಾಯಿಯನ್ನು ಯೂಸ್ ಮಾಡ್ತಾ ಇದ್ದಾಗೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ತಿಂಗಳಲ್ಲಿ 1 ವಾರ ಅದರ ಜ್ಯೂಸನ್ನು ತಗೊಂಡ್ರೆ ಸಾಕು, ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಈ ರೀತಿ ಆಹಾರ ಕ್ರಮಗಳ ಜೊತೆಯಲ್ಲಿ ಮುದ್ರಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಸಮಯಕ್ಕೆ ಸರಿಯಾಗಿ ಋತುಮಾನಕ್ಕೆ ತಕ್ಕಂತೆ ಆಹಾರ ಕ್ರಮಗಳನ್ನು ಉಪಯೋಗಿಸೋದ್ರಿಂದ ಮಧುಮೇಹವನ್ನು ನೀವು ನಿಯಂತ್ರಣದಲ್ಲಿಟ್ಕೊಳ್ಬಹುದು. ಆತ್ಮೀಯ ವೀಕ್ಷಕರೇ, ಆರೋಗ್ಯದ ಅರಿವನ್ನ ಮೂಡಿಸ್ತಕ್ಕಂಥದ್ದು, ಸಂಸ್ಕಾರವನ್ನ ನೀಡ್ತಕ್ಕಂಥದ್ದು ನಮ್ಮ ಬಸವ ಟಿವಿಯ ಧ್ಯೇಯೋದ್ದೇಶ. ಇದು ಶ್ರೀ ಬಸವ ಟಿವಿಯ ಒಂದು ಅಳಿಲು ಸೇವೆ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿಗಳು.